ಅಂತಹ ಲಡಾಖ್ ಪ್ರದೇಶದಲ್ಲಿ 1959 ಅಕ್ಟೋಬರ್ 21ನೇ ತಾರೀಕಿನಂದು ಸಿಆರ್ಪಿಎಫ್ ಜವಾನರು ಚೈನಾ ದಾಳಿಯನ್ನ ಎದುರಿಸಿ ಹಿಮ್ಮೆಟ್ಟಿಸಿ ವೀರ ಮರಣವನ್ನು ಹೊಂದಿರ್ತಾರೆ. ಆ ಹಿನ್ನೆಲೆಯಲ್ಲಿ 1959ರಲ್ಲಿ ಆದಂತಹ ಈ ಘಟನೆಯನ್ನ ಅವರ ತ್ಯಾಗ, ಅವರ ಜೀವನ ಬಲಿದಾನವನ್ನ ನೆನಪಿಟ್ಟುಕೊಳ್ಳುವಂಥದ್ದು ಮತ್ತೆ ಪ್ರತಿ ವರ್ಷನೂ ಕೂಡ ಅವರ ಪೊಲೀಸ್ ಅಧಿಕಾರಿಗಳು ಮತ್ತೆ ಯೂನಿಫಾರ್ಮ್ ದಲ್ಲಿರುವಂತಹ ಎಲ್ಲ ವಿವಿಧ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರಬಹುದು ಮತ್ತೆ ಇನ್ನಿತರ ಪೊಲೀಸ್ ಇಲಾಖೆಯ ಅಂಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಅಧಿಕಾರಿ ವರ್ಗದವರಾಗಿರಬಹುದು, ಒಂದು ಅವರ ಲೈನ್ ಆಫ್ ಡ್ಯೂಟಿಯಲ್ಲಿ ಬರುವಂತಹ ಹಲವಾರು ಸನ್ನಿವೇಶಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಇರಬಹುದು, ಇನ್ಸರ್ಜೆನ್ಸಿ ಇರಬಹುದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರಬಹುದು, ಲಾ ಅಂಡ್ ಆರ್ಡರ್ ಆಗಿರಬಹುದು, ಕಾನೂನು ಸುವ್ಯವಸ್ಥೆಯನ್ನು ತಡೆಗಟ್ಟುವಂತಹ ಸಂದರ್ಭದಲ್ಲಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿದವರ ವಿರುದ್ಧ ಆಗಿರಬಹುದು, ಹಲವಾರು ಸಂದರ್ಭಗಳಲ್ಲಿ ತ್ಯಾಗ, ಬಲಿದಾನ, ಜೀವವನ್ನು ಕೊಟ್ಟಂತಹ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರನ್ನ ನೆನೆಸುವಂತಹ ಒಂದು ದಿನ ಇವತ್ತು. ಅವರ ಕುಟುಂಬ ವರ್ಗದವರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಸಾರುವಂತಹ ಒಂದು ದಿನ. ನಿವೃತ್ತರಾದಂತಹ ಅಧಿಕಾರಿಗಳಿಗೂ ಕೂಡ ಅವರ ಕೊಡುಗೆಯನ್ನ ಸ್ಮರಿಸುವಂತಹ ದಿನ. ಇವತ್ತಿನ ದಿನ ಈ ಸಂದರ್ಭದಲ್ಲಿ ಕಳೆದ 1 ವರ್ಷದಿಂದ ಭಾರತದಲ್ಲಿ ಅವರ ಧೈರ್ಯ, ಶೂರತನದಿಂದ ಹೋರಾಡಿ ಪೊಲೀಸ್ ಹುತಾತ್ಮರಾದಂತಹ ಸಿಬ್ಬಂದಿಗಳ ಹೆಸರನ್ನ ನೆನೆದು ಅವರಿಗೆ ಗೌರವವನ್ನು ಕೊಡುವುದು ಇವತ್ತಿನ ಕರ್ತವ್ಯವಾಗಿರುತ್ತೆ, ಇವತ್ತಿನ ದಿನದ ಉದ್ದೇಶವಾಗಿರುತ್ತೆ. ಈ ವರ್ಷ ಭಾರತ ದೇಶಾದ್ಯಂತ ಸುಮಾರು ಒಟ್ಟು 191 ಜನ ಪೊಲೀಸರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಹುತಾತ್ಮರಾಗಿದ್ದಾರೆ. ಅವರ ಹೆಸರುಗಳು ಈ ರೀತಿಯಲ್ಲಿವೆ. ಆಂಧ್ರ ಪ್ರದೇಶ್ ಡಿವೈಎಸ್ಪಿ ಎಂ ಚಂದ್ರ ಚಕ್ರಾಧರ ರಾವ್, ಡಿವೈಎಸ್ಪಿ ಜೆ ಶಾಂತಾರಾವ್, ಸಬ್ ಇನ್ಸ್ಪೆಕ್ಟರ್ ಎಂ ಅಶೋಕ್, ಕಾನ್ಸ್ಟೇಬಲ್ ಬೆಲ್ಸನ್ ಜೀವನ್, ಕಾನ್ಸ್ಟೇಬಲ್ ಎಂಆರ್ ಕೋಟೇಶ್ವರ ರಾವ್. ಅರುಣಾಚಲ್ ಪ್ರದೇಶ್ ಕಾನ್ಸ್ಟೇಬಲ್ ತುತನ್ ಸೆರಿಂಗ್. ಅಸ್ಸಾಂ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಅರ್ಚನಾ ದೇವಿ, ಲ್ಯಾನ್ಸ್ ನಾಯಕ್ ಹಿಮಾಂಶು ಸಹರಿಯಾ. ಬಿಹಾರ್ ರಾಜ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರೀತಮ್ ರಾಜರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರಾಜೀವ್ ರಂಜನ್ ಮಾಲ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜಿತೇಂದ್ರ ಕುಮಾರ್ ಸಿಂಗ್, ಹವಾಲ್ದಾರ್ ಮಿತೇಶ್ ಕುಮಾರ್, ಕಾನ್ಸ್ಟೇಬಲ್ ಶೇಖರ್ ಪಾಸ್ವಾನ್, ಕಾನ್ಸ್ಟೇಬಲ್ ಅಶೋಕ್ ಕುಮಾರ್ ಬಾಗತ್, ಕಾನ್ಸ್ಟೇಬಲ್ ರವಿಕಾಂತ್ ಕುಮಾರ್, ಕಾನ್ಸ್ಟೇಬಲ್ ಕೋಮಲ್ ಕುಮಾರಿ. ಛತ್ತೀಸ್ಗಢ ರಾಜ್ಯದಲ್ಲಿ ಅಡಿಷನಲ್ ಎಸ್ಪಿ ಆಕಾಶ್ ರಾವ್